ಇವೆಲ್ಲ ಬೇಸಿಕ್ ಕ್ವಾಲಿಟೀಸ್. ಜನರಲಿ ಫಿಟ್ನೆಸ್ ಅನ್ನೋದು ಆ್ಯಕ್ಟರ್ ಆಗಬೇಕಂತಲೇ ಏನಿಲ್ಲ. ಜನರಲಾಗಿ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಅಣ್ಣ ತಮ್ಮಂದಿರು, ನಾವು 5 ಜನ ಅಣ್ಣ ತಮ್ಮಂದಿರು, ನಾನು ಕೊನೆಯವನು. ನಾವು ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿದ್ವಿ. ವಿ ಯೂಸ್ ಟು ಫೈಟ್, ಕುಸ್ತಿ ಆಡ್ತಿದ್ವಿ, ಲಾಕ್ ಮಾಡ್ತಿದ್ವಿ. ಆಮೇಲೆ ಬಾಕ್ಸಿಂಗ್ ಗ್ಲೌಸಲ್ಲಿ ಒಬ್ಬನು ಅಂದರೆ ವಿ ಯೂಸ್ ಟು ಪಂಚ್ ಈಚ್ ಅದರ್ ತುಂಬಾ. ಅಫ್ಕೋರ್ಸ್ ಟ್ರೈನಿಂಗ್ ಇಲ್ಲದೆ ಹೋದ್ರೂ ವಿ ಯೂಸ್ ಟು, ಅದೇ ನಮ್ಮ ಏನಂತಾರೆ ವೆಂಟಿಂಗ್ ಔಟ್ ಥರ. ಇದು ತುಂಬ ಜನ ಹೇಳ್ತಾರೆ ಆ್ಯಸ್ ಅನ್ ಆರ್ಟಿಸ್ಟ್ ಮಾಡಬಾರ್ದು, ಫೇಸ್ ಡ್ಯಾಮೇಜ್ ಆಗುತ್ತೆ ಅಂತ. ಬಟ್ ಇವಾಗೇನೋ ರಿಯಲ್ ಲೈಫ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ರೆ ಅಂದ್ಕೊಳ್ಳಿ, ಏನೋ ಆಯಿತು. ಯೂಶ್ವಲಿ ನಾನು ಯಾವಾಗಲೂ ಹೇಳೋದು, ಜಗಳ ಆಗುವಂಥ ಸಿಚುವೇಷನಲ್ಲಿ ಇರಬೇಡಿ. ಆದರೆ ಅಕಸ್ಮಾತ್ ಆಯಿತು, ನೀವು ಅದನ್ನು ಅವಾಯ್ಡ್ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀರಾ, ಅಕಸ್ಮಾತ್ ಏನೋ ಬಂತು, ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋಷ್ಟಾದರೂ ಇರಬೇಕು. ಆವಾಗ ಮುಖಕ್ಕೆ ಬಿದ್ದಾಗ, ಆವಾಗ ನಾವು ಮುಖನ ಹೇಗೆ ಡಾಡ್ಜ್ ಮಾಡೋದಂತ ಗೊತ್ತಿಲ್ಲದೆ ನಮ್ಮ ಮುಖನ ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡಿಬಿಟ್ರೆ ಕರೆಕ್ಟ್. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಸೊ ಒಂದು ರೀತಿಯಲ್ಲಿ ನಾನು ಎಲ್ರಿಗೂ ಹೇಳೋದೇನೆಂದರೆ, ನಿಮ್ಮ ಬಾಡಿ ಹೆಲ್ತ್ನ ನೋಡ್ಕೊಳ್ಳಿ, ಮತ್ತು ಯಾವುದಾದ್ರೂ ಒಂದು ಕಾಂಬ್ಯಾಟ್ ಸ್ಪೋರ್ಟ್ನ ಕಲ್ತ್ಕೊಳ್ಳಿ. ಹುಡುಗರೇ ಆಗಿರ್ಬೋದು, ಹುಡುಗಿರೇ ಆಗಿರ್ಬೋದು. ಸೆಲ್ಫ್ ಡಿಫೆನ್ಸ್ ಅನ್ನೋದು ಇಟ್ ಈಸ್ ಯೂನಿಸೆಕ್ಷುವಲ್. ಯು ಕೆನಾಟ್ ಸೇ ಹುಡುಗರೇ ಕಲಿಬೇಕು ಅಥವಾ ಹುಡುಗಿರೇ ಕಲಿಬೇಕು, ಹುಡುಗಿ ಡೇಂಜರಲ್ಲಿ ಇರ್ತಾರೆ, ಆ ಥರ ಏನೂ ಇಲ್ಲ. ಮನುಷ್ಯ ಆಗಿದ್ದರೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಡೇಂಜರ್ಸ್ ನಿಮ್ಮ ಸುತ್ತಮುತ್ತ ಇರುತ್ತೆ. ವಿ ಆರ್ ಆಲ್ಸೋ ಆ್ಯನಿಮಲ್ಸ್. ಸೊ ಬೇಸಿಕ್ಕಾಗಿ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋಷ್ಟು ಫಿಟ್ನೆಸ್ ಇದ್ದರೆ ಸಾಕು. ಓಕೆ. ಆ ಜೊತೇಲಿ ಇವಾಗ ಹುಡುಗರಾಗಿದ್ದು ನಿಮ್ಮನ್ನು ನೀವು ಮಾತ್ರ ಡಿಫೆಂಡ್ ಮಾಡ್ಕೊಳ್ತೀರಲ್ಲ, ನಿಮ್ಮ ತಾಯಿ ಇವಾಗ ಎಲ್ಲೋ ರೋಡಲ್ಲಿ ಇರ್ತೀರ, ಕಾರಲ್ಲಿ ಏನೋ ಜಗಳ ಆಗುತ್ತೆ, ಏನೋ ಸಮಸ್ಯೆ ಆಗುತ್ತೆ, ಅಲ್ಲಿ ನಿಮ್ಮ ತಾಯಿಯು ಅಲ್ಲಿದ್ದಾರೆ, ಅವ್ರನ್ನ ನೀವು ಉಳಿಸೋದಕ್ಕೆ ಇರಬೇಕಲ್ವ. ನಿಮ್ಮ ವೈಫ್ ಇರ್ತಾರೆ, ನಿಮ್ಮ ಮಕ್ಳು ಇರ್ತಾರೆ, ಅವರೆಲ್ಲರನ್ನೂ ಪ್ರೊಟೆಕ್ಟ್ ಮಾಡೋವಂಥ ಒಂದು ಸ್ವಲ್ಪ ಚಿಕ್ಕ ಕೆಪಾಸಿಟಿನೂ ನಿಮ್ಮ ಹತ್ರ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಹೇಳ್ಬೋದು, ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಬಾಡಿ ಗಾರ್ಡ್ಸ್. ಅಫ್ಕೋರ್ಸ್ ನಾವು ಆ ಥರ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ಬೋದು, ನಮ್ಮ ಜಾಗ್ರಫಿನ ನಾವು ಡಿಸೈಡ್ ಮಾಡ್ಕೋಬೋದು. ಬಟ್ ಪ್ರತಿಯೊಬ್ಬರಿಗೂ ಅದು ಮಾಡೋಕ್ಕಾಗದೇ ಇರ್ಬೋದು. ಸೊ ಬೀಯಿಂಗ್ ಸ್ಟ್ರಾಂಗ್ ಇಸ್ ಬೇಸಿಕ್. ದಟ್ ಇಸ್ ದ ಫಸ್ಟ್ ಥಿಂಗ್ ಫಿಟ್ನೆಸ್ ಬಗ್ಗೆ. ಡ್ಯಾನ್ಸ್ ಏನಂದರೆ, ಡ್ಯಾನ್ಸ್ ನನಗೆ ಐ ಆಮ್ ನಾಟ್ ಎ ಟ್ರೈನ್ ಡ್ಯಾನ್ಸರ್, ಬಟ್ ಇಟ್ ಯೂಸ್ ಟು ಬಿ ಫನ್. ಓಕೆ, ನನಗೆ 10th ಸ್ಟ್ಯಾಂಡರ್ಡಲ್ಲಿ ಕಡಂಬಿ ಸ್ಕೂಲಲ್ಲಿ ನನಗೆ ಒಂದು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಆವಾಗ 2015 or 16 ಇಶ್ಕ್ ವಾಲಾ ಲವ್ ಹಾಡಿಗೆ. ಓಕೆ, ಆಗ ನನಗೆ ಅದು ತುಂಬ ಅಹೆಡ್ ಆಫ್ ಇಟ್ಸ್ ಟೈಮ್. ರೊಮ್ಯಾಂಟಿಕ್ ಸಾಂಗ್ ಯಾರು ಹಾಡ್ತಾರಪ್ಪ? ನಾನು ಈ DID ಡಾನ್ಸ್ ಇಂಡಿಯಾ ಡಾನ್ಸ್ ಎಲ್ಲ ನೋಡಿ ಫುಲ್ಲು ನಂಗೆ ಆ ವ್ಯತ್ಯಾಸಗಳು ಗೊತ್ತಾಗ್ತಿರ್ಲಿಲ್ಲ. ರೊಮ್ಯಾನ್ಸು ಇದೆಲ್ಲ ನಮಗೇನು ಆ ಲೆಟ್ರ್ಗಳು ಬರೆಯೋದು ಚಿಕ್ಕ ವಯಸ್ಸಲ್ಲಿ, ದ ಕ್ಯೂಟ್ ಸ್ಟಫ್. ಬಟ್ ಆ ಇಶ್ಕ್ ವಾಲಾ ಲವ್ ಡಾನ್ಸ್ ಆಡಿದ್ದೆ, ಒಬ್ಬರು ಕ್ಲಾಪ್ಸ್ ಇಲ್ಲ. ಸ್ಟೇಜ್ ಮೇನ್ ಸ್ಟೇಜು ಡಾನ್ಸ್ ಆಡ್ಬಿಟ್ಟಿರ್ತೀನಿ, ಒಬ್ರದ್ದು ಕ್ಲಾಪ್ಸ್ ಇಲ್ಲ. ನಮ್ಮ ಮೊದಲನೇ ಅಣ್ಣ ಮತ್ತು ನಮ್ಮಮ್ಮ ಮಾತ್ರ ಕ್ಲಾಪ್ ಮಾಡ್ತಿದ್ದಾರೆ. ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಯಾಕೆ ಅವ್ರು ಕ್ಲಾಪ್ ಮಾಡಿಲ್ಲ? ಇಟ್ಸ್ ನಾಟ್ ಬಿಕಾಸ್ ಐ ವಾಸ್ ನಾಟ್ ಡಾನ್ಸಿಂಗ್ ವೆಲ್, ಇಟ್ಸ್ ಬಿಕಾಸ್ ಇಶ್ಕ್ ವಾಲಾ ಲವ್ ಹಾಡಿದ್ದಾನೆ. ಯಾರಿದು ಈ ಥರ ಹಾಡಿಗೆಲ್ಲ? ಇಟ್ ವಾಸ್ ಅ ಪ್ರಾಪರ್ ಆರ್ಥೋಡಾಕ್ಸ್ ಸ್ಕೂಲ್. ಓಕೆ. ಬಟ್ ನನಗೆ ಆಮೇಲೆ ಏನು ರಿಯಲೈಸ್ ಆಯಿತು, ಓಕೆ, ಸೊ ಸರ್ಟನ್ ಏಜಸ್ ಇದೆ, ಆ ಏಜ್ಗೆ ಅದ್ರ ಪ್ರಕಾರ ಡಾನ್ಸ್ ಆಡ್ತಿರ್ತಾರೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಮರ್ತು ಹೋಗಿ ನನಗೆ ಏನು ಎಂಜಾಯ್ಮೆಂಟ್ ಸಿಗುತ್ತೋ, ಇಫ್ ಐ ಲೈಕ್ ಅ ಸ್ಟೆಪ್ ಐ ವಿಲ್ ಲರ್ನ್ ಇಟ್. ಒಬ್ಬನೇ ಇದ್ದರೂ ಐ ವಿಲ್ ಲರ್ನ್ ಇಟ್. ಇಲ್ಲಾಂದರೆ ಏನಂತಾರೆ, ಜೊತೇಲಿ ಏನಾದರೂ ಗ್ರೂಪ್ ಡಾನ್ಸ್ ಆಡಬೇಕಾದ್ರೆ, ರೀಲ್ಸ್ ಮಾಡಬೇಕಾದ್ರೆ ಫಾರ್ ಫನ್. ಮತ್ತು ರೀಲ್ಸು ನನಗೊಂದು ಈಗೋ ಇತ್ತು ಮುಂಚೆ, ಇವಾಗ ಅದಿಲ್ಲ. ಹುಕ್ ಸ್ಟೆಪ್ ಅಂತ ಮಾಡ್ತಾರಲ್ಲ, ತುಂಬ ಸಿಂಪಲ್ ಆಗಿರೋ ಹುಕ್ ಸ್ಟೆಪ್ಸ್ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಏನು ಯೂಸು? ಕರೆಕ್ಟ್. ಚೆನ್ನಾಗಿರ್ಬೇಕು, ನಿಮಗೆ ಈಸಿ ಅನಿಸಿದ್ರೆ. ನಮಗೆ ಈಸಿ ಅನಿಸಿದ್ರೆ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಬಟ್ ಆಮೇಲೆ ಬರ್ತಾ ಅದು ಮಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ವಿ ಆರ್ ಆರ್ಟಿಸ್ಟ್ಸ್, ವಿ ಹ್ಯಾವ್ ಟು ಶೋ, ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್ ಆಲ್ಸೋ. ಇವಾಗ ಸ್ವಲ್ಪ ಹುಕ್ ಸ್ಟೆಪ್ ಸಿಂಪಲ್ ಆಗಿರೋದೇ ಒಂದು ಸ್ಪೆಷಾಲಿಟಿ, ಬಿಕಾಸ್ ಅದು ಎಲ್ಲರೂ ಮಾಡ್ತಾರೆ. ಓಕೆ, ಸೊ ಅಂಥ ಟೈಮಲ್ಲಿ ನನ್ನ ಈಗೋ ಬರಬಾರ್ದು. ಇಟ್ ಈಸ್ ಕ್ರಿಯೇಟಿವ್ ಇಂಡಸ್ಟ್ರಿ. ಸೊ ಪ್ರತಿಯೊಂದು ಹಂತದಲ್ಲೂ ನಮ್ಮದೇ ಆದಂತಹ ಒಂದು ಈಗೋ ಸತ್ಕೊಂಡು ಬಂದಿದೆ ನಂದು ಪರ್ಸ್ನಲಿ. ಸೊ ಆ ರೀತಿ ನೋಡೋದಾದರೆ ಅದರಿಂದನೇ ನನ್ನ ಡಾನ್ಸು ಸ್ವಲ್ಪ ಚೆನ್ನಾಗಿದೆ. ಐ ಟೇಕ್ ಕೇರ್ ಆಫ್ ಮೈ ಬಾಡಿ. ಸೊ ಐ ಆಮ್ ಫ್ಲೆಕ್ಸಿಬಲ್. ತುಂಬ ಜನ ಜಿಮ್ ಮಾಡಿದ್ರೆ ಬಾಡಿ ರಿಜಿಡ್ ಆಗಿ ಬಿಟ್ಬಿಡ್ತಾರೆ. ಯು ಶುಡಂಟ್ ಲೆಟ್ ಇಟ್ ಗೋ. ಫ್ಲೆಕ್ಸಿಬಲ್ ಇರಬೇಕಂದ್ರೆ ನೀವು ಸ್ವಲ್ಪ ಸ್ಟ್ರೆಚಸ್ ಮಾಡಲೇಬೇಕು. ಸೊ ಐ ವುಡ್ ಟೆಲ್ ಎವ್ರಿ ಒನ್, ಲಿಫ್ಟ್ ವೇಟ್ಸ್ ಲಿಫ್ಟ್ ಮಾಡಿ, ಹುಷಾರಾಗಿ ಲಿಫ್ಟ್ ಮಾಡಿ, ಏಟ್ ಮಾಡ್ಕೋಬೇಡಿ.
ಸೆಕೆಂಡ್, ಬಿ ಫ್ಲೆಕ್ಸಿಬಲ್. ಯಾಕಂದರೆ ನೀವು 60-70 ಆದಮೇಲೆ ನೀವೆಷ್ಟು ವೆಯ್ಟ್ಸ್ ಲಿಫ್ಟ್ ಮಾಡ್ತೀರಾ ಅಂತ ಯಾರೂ ನೋಡಲ್ಲ. ನಿಮ್ಮ ಬಗ್ಗಿದ್ರೆ ನಿಮ್ಮ ಸೊಂಟ ಉಳುಕಲ್ವ ಅನ್ನೋದಷ್ಟೇ ನೋಡೋದು. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯರ್ ಫ್ಲೆಕ್ಸಿಬಿಲಿಟಿ. ಅದಕ್ಕೆ ಎಷ್ಟೋ ಜನ ಎಷ್ಟೋ ವರ್ಷಗಳಿಂದ ಇರೋರು ಇವಾಗ 80-90 ಇರೋರೆಲ್ಲನೂ ಅಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ. ಬಿಕಾಸ್ ದೇ ಹ್ಯಾವ್ ಬಿನ್ ಆ್ಯಕ್ಟಿವ್ ಆಲ್ ದೇರ್ ಲೈಫ್ ಆ್ಯಂಡ್ ಲರ್ನ್ ಅ ಕಾಂಬ್ಯಾಟ್ ಸ್ಪೋರ್ಟ್.